ಹಾಯ್ ದೇರ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಏನಾದರೂ 6ನೇ ಮನೆಯಲ್ಲಿದ್ದರೆ, ಲಗ್ನಾಧಿಪತಿ ಏನಾದರೂ 6ನೇ ಮನೆಯಲ್ಲಿದ್ದರೆ ಏನೆಲ್ಲ ಒಂದು ಫಲ ಕೊಡುತ್ತೆ, ನಿಮಗೆ ಏನೆಲ್ಲ ಒಂದು ಜಾತಕದಲ್ಲಿ ಫಲವನ್ನು ಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಗ್ನಾಧಿಪತಿ 6ನೇ ಮನೆಯಲ್ಲಿ, ಸಾಮಾನ್ಯವಾಗಿ ಜಾತಕದಲ್ಲಿ 6ನೇ ಮನೆ ಅಂತ ಹೇಳಿದ್ರೆ ಅದು ದುಸ್ಥಾನ, ಅಂದರೆ ಕೆಟ್ಟ ಸ್ಥಾನ ಅಂತ ಹೇಳ್ಬೋದು. ನಿಮಗೆ ಸ್ಟ್ರಗಲನ್ನು ಕೊಡುವಂಥ ಒಂದು ಸ್ಥಾನ 6ನೇ ಮನೆ. ಈ ಲಗ್ನಾಧಿಪತಿ ಏನಾದರೂ 6ನೇ ಮನೆಗೆ ಬಂದಾಗ ಅದು ಯಾವ ಥರ ನಿಮಗೆ ಫಲ ಕೊಡೋದು ನೋಡೋಣ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ ಅಂದರೆ 1ನೇ ಮನೆ. ಇದರ ಅಧಿಪತಿ ಯಾರಾಗ್ತಾರೆ? ಶನಿ ಆಗ್ತಾರೆ. ಇಲ್ಲಿ 6ನೇ ಮನೆ ಅಂತ ಹೇಳಿದ್ರೆ 1 2 3 4 5 6. ಇಲ್ಲಿ 6ನೇ ಮನೆ ಲಗ್ನಾಧಿಪತಿ ಅಂದರೆ ಶನಿ ಇಲ್ಲಿ ಬರಬೇಕು 6ನೇ ಮನೆಗೆ. ಆವಾಗ ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದಾನೆ ಅಂತ ಅರ್ಥ. ಉದಾಹರಣೆಗೆ ಏನಾದರೂ ನಿಮ್ಮದು ಇದು ಲಗ್ನ ಆಗಿದ್ದರೆ ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾರೆ. ಇಲ್ಲಿ 6ನೇ ಮನೆ 1 2 3 4 5 6, ಶುಕ್ರ ಇಲ್ಲಿ ಬರಬೇಕು. ಈ ಥರ ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಏನೆಲ್ಲ ಒಂದು ಫಲ ಕೊಡೋದಂತ ನೋಡೋದಾದರೆ, ಇವರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಿರ್ತದೆ, ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಹೆಲ್ತ್ ಸಮಸ್ಯೆ ಜಾಸ್ತಿ ಇರ್ತದೆ. ಮತ್ತು ಶತ್ರುಪಾತ ಜಾಸ್ತಿ, ಶತ್ರುವಿನಿಂದ ತೊಂದರೆ ಆಗೋದು, ಶತ್ರುವಿನಿಂದ ಒಂದು ಸಮಸ್ಯೆ ಆಗೋದು ಜಾಸ್ತಿ ಇರ್ತದೆ ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ. ಮತ್ತು ಯಾವುದೇ ಒಂದು ಸ್ಪರ್ಧೆಯಲ್ಲಿ ಜಯಗಳಿಸೋ ಸಾಮರ್ಥ್ಯ, ಅಂದರೆ ತುಂಬ ಒಂದು ಸ್ಪರ್ಧಾತ್ಮಕ ವ್ಯಕ್ತಿಯಾಗಿರ್ತಾರೆ ಇವರು. ಯಾವುದೇ ಸ್ಪರ್ಧೆಯಲ್ಲಿ ಜಯಗಳಿಸುವಂಥ ವ್ಯಕ್ತಿಯಾಗಿರ್ತಾರೆ. ಹೆಚ್ಚು ಸೇವಾ ಭಾವನೆ ಇರ್ತದೆ. 6ನೇ ಮನೆ ಅಂತ ಹೇಳಿದ್ರೆ ಸರ್ವೀಸ್, ಸೇವಾ ಕ್ಷೇತ್ರ. ಇಲ್ಲಿ ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗೋದು ವ್ಯಕ್ತಿಗೆ ಹೆಚ್ಚು ಸರ್ವೀಸ್, ಸೇವಾ ಭಾವನೆಯನ್ನು ತೋರಿಸ್ತದೆ. ಮತ್ತು ಲೈಫಲ್ಲಿ ಸ್ಟ್ರಗಲ್ ಜಾಸ್ತಿ, ಜೀವನದಲ್ಲಿ ತುಂಬ ಸ್ಟ್ರಗಲ್ ಇರ್ತದೆ ಇವರಿಗೆ. ಜೀವನದಲ್ಲಿ ಏಳು ಬೀಳು ಜಾಸ್ತಿ ಇರ್ತದೆ. ಮತ್ತು ಫಾರಿನ್ ಟ್ರಾವೆಲ್ ಮಾಡ್ಬೋದು, ದೂರ ಪ್ರಯಾಣ ಅಥವಾ ಫಾರಿನ್ ಟ್ರಾವೆಲ್ ಕೂಡ ಮಾಡ್ಬೋದು. ಸಾಲ ಮಾಡ್ತಾರೆ ಇವರು. ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಸಾಲ ಖಂಡಿತ ಮಾಡ್ತಾರೆ. ಸಾಲ ಮಾಡಬೇಕಾಗಿ ಬರ್ತದೆ, ಲೋನ್ ಜಾಸ್ತಿ ತೆಗಿತಾರೆ. ಮತ್ತು ಪ್ರಾಣಿಗಳ ಬಗ್ಗೆ, ಸಾಕು ಪ್ರಾಣಿಗಳ ಬಗ್ಗೆ ಹೆಚ್ಚು ಒಂದು ಗಮನ ಇರ್ತದೆ ಇವರಿಗೆ ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ. ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಇವ್ರ ಮನೆಯಲ್ಲಿ ತುಂಬ ಸಾಕು ಪ್ರಾಣಿಗಳು ಇದ್ದೇ ಇರ್ತದೆ ಅಂತ ಹೇಳ್ಬೋದು. ದೈಹಿಕವಾಗಿ ತುಂಬ ವೀಕ್ ಆಗಿರ್ತಾರೆ ಅವರು. ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ದೈಹಿಕವಾಗಿ ತುಂಬ ವೀಕ್ ಆಗಿರ್ತಾರೆ. ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ ಇವರಿಗೆ. ಶತ್ರುಗಳಿಗೆ ಮಾರಕ ಆಗಿರ್ತಾರೆ, ಶತ್ರುಗಳಿಗೆ ತುಂಬ ಮಾರಕ ಆಗಿರ್ತಾರೆ ಅಂತ ಹೇಳ್ಬೋದು. ಇವರ ಜೀವನದಲ್ಲಿ ಕಾನೂನು ಸಮಸ್ಯೆ ಬರೋ ಚಾನ್ಸ್ ಇರ್ತದೆ. ಲಗ್ನಾಧಿಪತಿ ಏನಾದರೂ 6ನೇ ಮನೆಗೆ ಬಂದಾಗ ಜೀವನದಲ್ಲಿ ಕಾನೂನು ಸಮಸ್ಯೆ, ಕಾನೂನಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಬರ್ಬೋದು. ಆ ಕಾರಣ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇವರು. ಪ್ರೀತಿ ಪ್ರಣಯದಲ್ಲಿ ಇವರಿಗೆ ಸಂತೋಷ ಇರಲ್ಲ. ಲವ್ ರೊಮ್ಯಾನ್ಸ್ ವಿಷಯದಲ್ಲಿ ಇವರಿಗೆ ಸಂತೋಷ ಇರಲ್ಲ, ಹ್ಯಾಪಿ ಇರಲ್ಲ. ಸೆಕ್ಸುವಲ್ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ, ಕಾಮಾಸಕ್ತಿ ಜಾಸ್ತಿ ಇರ್ತದೆ. ಇವರಿಗೆ ಏನಾದರೂ ಲವ್ ಆದರೆ ಫೇಲ್ಯೂರ್ ಆಗೋದು ಜಾಸ್ತಿ. ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಲವ್ ಫೇಲ್ಯೂರ್ ಆಗೋದು ಜಾಸ್ತಿ ಇರ್ತದೆ. ಲಗ್ನಾಧಿಪತಿ 6ನೇ ಮನೆಗೆ ಅಂತ ಹೇಳಿದ್ರೆ ನೀವು ಜಾಸ್ತಿ ಸೇವಾ ಕ್ಷೇತ್ರದಲ್ಲಿರುವಂಥ ಒಂದು ವೃತ್ತಿಯನ್ನು ಹುಡ್ಕೋಬೇಕು. ಉದಾಹರಣೆಗೆ ಮೆಡಿಕಲ್ ಫೀಲ್ಡು, ಡಾಕ್ಟ್ರು, ಆಮೇಲೆ ಲಾಯರ್, ವಕೀಲರು, ಈ ಥರ. ಇದು ಲಗ್ನಾಧಿಪತಿ 6ನೇ ಮನೆಯಲ್ಲಿ ಹೆಚ್ಚಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿರುವ ಜಾಗದಲ್ಲಿ ಜಾಸ್ತಿ ಇರ್ತದೆ. ಇದು ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಕೊಡುವಂಥ ಫಲಗಳು. ಬಟ್ ನೀವು ಇದರಲ್ಲಿ ಕೆಲವು ಪರಿಹಾರ ಮಾಡ್ಕೋಬೇಕು. ಯಾಕಂದರೆ ಲಗ್ನಾಧಿಪತಿ 6ನೇ ಮನೆಗೆ ಬಂದಾಗ ಲಗ್ನ ವೀಕ್ ಆಗಿರ್ತದೆ. ಆ ಕಾರಣ ನೀವು ಸ್ಟೋನ್ ಧರಿಸ್ಬೋದು. ನುರಿತ ಜ್ಯೋತಿಷಿಗಳ ಸಹಾಯದಿಂದ ಸ್ಟೋನ್ ಧರಿಸೋದು ಮತ್ತು ಲಗ್ನಾಧಿಪತಿಯ ಪರಿಹಾರ ಮಾಡ್ಕೋಬೇಕು. ಲಗ್ನಾಧಿಪತಿಯ ಪರಿಹಾರ ಮಂತ್ರಗಳನ್ನ ಸರಿಯಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಅದರಲ್ಲಿ ಬೇರೆ ತಿಳಿಸೋಣ. ನಮಸ್ಕಾರ. ನಿಮಗೇನಾದ್ರು ಜಾತಕ ವಿಶ್ಲೇಷಣೆ ಮಾಡಬೇಕು, ನಮ್ಮೊಂದು ದೂರವಾಣಿ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಮೆಸೇಜ್ ಮಾಡಿದರೆ ಜಾತಕ ಬಗ್ಗೆ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಅದರಲ್ಲಿ ಬೇರೆ ತಿಳಿಸೋಣ. ನಮಸ್ಕಾರ.